ಸ್ತ್ರೀ ರೂಪಮೇ ರೂಪಂ ಶೃಂಗಾರಮೇ ರಸಂ ಎನ್ನುವ ನೇಮಿಚಂದ್ರನ ಮಾತು ನಾಣ್ಣುಡಿಯಂತಾಗಿದೆ. ಶೃಂಗಾರ ತುಂಬ ಮೋಹಕವಾದ ರಸ. ಗಂಡು ಹೆಣ್ಣಿನ ಪ್ರೇಮ ಚಿತ್ರಣದಿಂದ ಓದುಗರನ್ನು ಸಂತೋಷಪಡಿಸುವ ಈ ರಸಕ್ಕೆ ಎಲ್ಲ ಕಾವ್ಯಗಳಲ್ಲಿಯೂ ಅಗ್ರಸ್ಥಾನ. ವೀರಕಾವ್ಯಗಳಲ್ಲಿ ನಾಯಕ ನಾಯಕಿಯರ ಪ್ರಣಯ ಪ್ರೇಮದ ಚಿತ್ರಣಗಳು ಅದರ ಒಂದು ಭಾಗವಾಗಿ ಬರುತ್ತವೆ. ಕೆಲವು ವೇಳೆ ಪ್ರೇಮಕ್ಕಾಗಿ ಯುದ್ಧಗಳಾಗುತ್ತವೆ. ಧಾರ್ಮಿಕ ಕಾವ್ಯಗಳಲ್ಲಿ ಶೃಂಗಾರದ ಚಿತ್ರಣ ವೈರಾಗ್ಯಕ್ಕೆ ಪೋಷಕವಾಗುವ ರೀತಿಯಲ್ಲಿ ಬರುತ್ತದೆ. ಗಂಡು ಹೆಣ್ಣಿನ ಪ್ರೇಮವನ್ನು ಕುರಿತ ಸಂದರ್ಭಗಳು ರಾಮಾಯಣ ಮಹಾಭಾರತವನ್ನು ವಸ್ತುವನ್ನಾಗಿ ಉಳ್ಳ ಕನ್ನಡ ಕಾವ್ಯಗಳಲ್ಲಿ ಸಾಕಷ್ಟಿವೆ. ರಾಮ ಸೀತೆಯರ ಪ್ರೇಮವೇ ರಾಮಾಯಣ ಕಥೆಗಳ ಮೂಲ ಭಿತ್ತಿಯಾಗಿದೆ. ಮಹಾಭಾರತವನ್ನು ಕುರಿತು ಬರೆದ ಕಾವ್ಯಗಳಲ್ಲಿ ಪಾಂಡು ಮಾದ್ರಿಯರ ಪ್ರಕರಣ, ಅರ್ಜುನ ಸುಭದ್ರೆಯರ ಪ್ರಸಂಗ ಇಂಥವು ಸಾಕಷ್ಟಿವೆ. ಧಾರ್ಮಿಕ ಕಾವ್ಯಗಳಲ್ಲಿ ಕೂಡ ಪ್ರೇಮವನ್ನು ವಸ್ತುವನ್ನಾಗಿ ಉಳ್ಳ ಪ್ರಸಂಗಗಳ ಚಿತ್ರಣವಿದೆ. ಪಂಪನ ಆದಿಪುರಾಣದಲ್ಲಿ ಬರುವ ಶ್ರೀಮತಿ ವಜ್ರಜಂಗ, ಲಲಿತಾಂಗ, ಸ್ವಯಂಪ್ರಭೆಯರ ಪ್ರೇಮ ಕಥಾನಕಗಳು ತುಂಬಾ ಸ್ವಾರಸ್ಯವಾಗಿವೆ. ಹರಿಹರನ ನಂಬಿಯಣ್ಣನ ರಗಳೆಯಲ್ಲಿ ಬರುವ ಪರವೆ ಸಂಕಿಲಿ ಹಾಗೂ ನಂಬಿಯಣ್ಣ ಇವರ ಪ್ರೇಮ, ಮಲುಹಣನ ರಗಳೆಯಲ್ಲಿನ ಮಲುಹಣ ಮಲುಹಣಿಯರ ಅಪೂರ್ವ ಪ್ರಣಯ, ರತ್ನಾಕರನ ಭರತೇಶ ವೈಭವದಲ್ಲಿ ಉಜ್ವಲವಾಗಿ ಚಿತ್ರಿತವಾಗಿರುವ ಭರತೇಶ್ವರನ ಅದ್ಭುತ ಶೃಂಗಾರ ಇವು ಉಲ್ಲೇಖನೀಯವಾದವುಗಳು. ಹೀಗೆ ಕಾವ್ಯದ ಅಂಗವಾಗಿ ಬರುವ ಶೃಂಗಾರವನ್ನು ಹೊರತುಪಡಿಸಿದರೆ ನಿಜವಾದ ಅರ್ಥದಲ್ಲಿ ಪ್ರೇಮವನ್ನೇ ಕಾವ್ಯದ ಮುಖ್ಯ ವಸ್ತುವನ್ನಾಗಿ ಮಾಡಿಕೊಂಡು ರಚಿತವಾದ ಕೃತಿಗಳು ಕೆಲವೇ ಕೆಲವು. ಇವುಗಳಲ್ಲಿ ನಾಗವರ್ಮನ ಕಾದಂಬರಿಗೆ ಅಗ್ರಸ್ಥಾನ ಸಲ್ಲಬೇಕು. ನಾಗವರ್ಮನ ಕರ್ನಾಟಕ ಕಾದಂಬರಿ ಸ್ವತಂತ್ರ ಕೃತಿಯಲ್ಲ. ಬಾಣನು ಸಂಸ್ಕೃತದಲ್ಲಿ ಬರೆದ ಕಾದಂಬರಿಯ ಅನುವಾದ. ಆದರೆ ಇದನ್ನು ಕೇವಲ ಯಥಾವತ್ತಾದ ಅನುವಾದ ಎನ್ನುವಂತಿಲ್ಲ. ಬಾಣನ ಪ್ರೌಢ ಗಂಭೀರವಾದ ಸಂಸ್ಕೃತ ಕಾವ್ಯದ ತಿರುಳನ್ನು ನಾಗವರ್ಮ ಅತ್ಯಂತ ಸೊಗಸಾಗಿ ಕನ್ನಡಿಸಿದ್ದರ ಪರಿಣಾಮ ಇದು. ಪುಂಡರೀಕ ಮಹಾಶ್ವೇತೆಯರ ಕಾದಂಬರಿ ಚಂದ್ರಾಪೀಡರ ಅಪೂರ್ವ ರಮ್ಯ ಪ್ರಣಯ ಕತೆ ಇದರ ವಸ್ತು. ಇದರ ನಂತರ ಪ್ರೇಮ ಕಾವ್ಯಗಳೆಂದು ಕರೆಯಬಹುದಾದವು ನೇಮಿಚಂದ್ರನ ಲೀಲಾವತಿ, ಆಂಡಯ್ಯನ ಕಬ್ಬಿಗರ ಕಾವ, ಸೋಮರಾಜನ ಉದ್ಭಟ ಕಾವ್ಯ, ಜನ್ನನ ಯಶೋಧರ ಚರಿತೆ ಹಾಗೂ ಅನಂತಪುರಾಣದಲ್ಲಿ ಬರುವ ಚಂಡಶಾಸನ ಸುನಂದೆಯ ವೃತ್ತಾಂತ, ದೇವಕವಿಯ ಕುಸುಮಾವಳಿ, ಕನಕದಾಸರ ಮೋಹನ ತರಂಗಿಣಿ, ರತ್ನಾಕರನ ಭರತೇಶ ವೈಭವ ಇವುಗಳಲ್ಲಿ ನಾಗವರ್ಮ, ಜನ್ನ, ರತ್ನಾಕರರ ಕೃತಿಗಳನ್ನು ಬಿಟ್ಟರೆ ಉಳಿದವು ಮನೋರಂಜಕವಾದ ಶೃಂಗಾರದ ಕಥೆಗಳು. ನೇಮಿಚಂದ್ರನ ಲೀಲಾವತಿ ಮತ್ತು ಅದೇ ಮಾರ್ಗದಲ್ಲೇ ರಚಿತವಾದ ದೇವಕವಿಯ ಕುಸುಮಾವಳಿಯ ವಸ್ತುಗಳೆರಡೂ ಒಂದೇ. ഇരുಳು ಕನಸಿನಲ್ಲಿ ಕಂಡ ಚೆಲುವೆಯನ್ನು ಕಥಾನಾಯಕನು ಹಗಲ ಲೋಕದಲ್ಲಿ ಹುಡುಕಿಕೊಂಡು ಹೋಗುವುದು ಮತ್ತು ಅನಂತರ ಈ ಸುಂದರಿಯನ್ನೇ ಕಾಣುವುದು ಅಥವಾ ಅವಳ ಚಿತ್ರಪಟ ದರ್ಶನದಿಂದ ಮೋಹ ಮಿಗಿಲಾಗಿ ಅವಳನ್ನು ಹುಡುಕಿಕೊಂಡು ಹೋಗಿ ಪ್ರೀತಿಸುವುದು. ಈ ನಡುವೆ ಶಾಪದಿಂದ ಪ್ರಿಯತಮೆಯರು ಬಳ್ಳಿಯೋ ಶಿಲಾ ಪ್ರತಿಮೆಗಳೋ ಆಗಿ ನಿಲ್ಲುವುದು. ಅನಂತರ ಶಾಪ ಹೇಗೋ ಹರಿದು
ನಲ್ಲ ನಲ್ಲೆಯರು ಒಂದುಗೂಡುವುದು ಈ ಪ್ರೇಮ ಕಥೆಗಳ ವಸ್ತು. ಈ ರೀತಿಯ ಕಥೆಗಳಲ್ಲಿ ಸೇರಿಕೊಳ್ಳುವ ಅಂಶ, ಕಥೆಯ ಪಾತ್ರವೊಂದು ಶಾಪದಿಂದ ಗಿಳಿಯಾಗಿ ಹುಟ್ಟಿ ಆ ಗಿಳಿಯ ಮೂಲಕ ಪೂರ್ವಕತೆ ನಿರೂಪಿತವಾಗುವುದು. ನಾಗವರ್ಮನ ಕರ್ನಾಟಕ ಕಾದಂಬರಿಯಲ್ಲಿ ಮತ್ತು ಸೋಮರಾಜನ ಉದ್ಭಟ ಕಾವ್ಯದಲ್ಲಿ ಈ ಅಂಶವಿದೆ. ನೇಮಿಚಂದ್ರನ ಲೀಲಾವತಿ ಶೃಂಗಾರ ಕಾರಾಗೃಹವಾಗಿದೆ. ಪ್ರೇಮವನ್ನು ಗಂಭೀರವಾದ ತಾತ್ವಿಕತೆಗೆ ಅಥವಾ ಚಿಂತನೆಗೆ ಒಳಗುಪಡಿಸಿ ಬರೆದ ಕಾವ್ಯಗಳೆಂದರೆ ನಾಗವರ್ಮನ ಕರ್ನಾಟಕ ಕಾದಂಬರಿ, ಜನ್ನನ ಯಶೋಧರ ಚರಿತೆ ಮತ್ತು ರತ್ನಾಕರನ ಭರತೇಶ ವೈಭವ. ಕರ್ನಾಟಕ ಕಾದಂಬರಿ ಮಹೋನ್ನತವಾದ ಶೃಂಗಾರದ ಕತೆ. ಯೌವನದ ಚಂಚಲವೂ ರಭಸಮಯವೂ ಆದ ಪ್ರಣಯ, ವಿರಹದಿಂದ, ಪಶ್ಚಾತ್ತಾಪದಿಂದ ಮತ್ತು ತಪಸ್ಸಿನಿಂದ ಪಕ್ವವಾಗಿ ಶಾಶ್ವತವಾದ ಪ್ರೇಮವಾಗಿ ಪರಿವರ್ತನೆ ಹೊಂದುವ ಪರಿಯನ್ನು ಕಾದಂಬರಿ ಕಾವ್ಯದಲ್ಲಿ ಕಾಣಬಹುದು. ನಾಗವರ್ಮ ಇಂತಹ ಗಂಭೀರವಾದ ತತ್ವವನ್ನು ತನ್ನ ಕಾವ್ಯದ ಮೂಲಕ ಪ್ರತಿಪಾದಿಸಿದರೆ, ಜನ್ನನು ತನ್ನ ಯಶೋಧರ ಚರಿತೆ ಮತ್ತು ಚಂಡಶಾಸನನ ಪ್ರಸಂಗದ ಮೂಲಕ ಪ್ರಣಯ ಸಮಸ್ಯೆಯೊಂದನ್ನು ಚರ್ಚಿಸಿದ್ದಾನೆ, ಚಿತ್ರಿಸಿದ್ದಾನೆ. ಯಶೋಧರ ಚರಿತೆಯಲ್ಲಿ ಕಾಮವಿಕಾರಕ್ಕೆ ಒಳಗಾದ ಹೆಣ್ಣು ಜಾರುವ ಪರಿಯನ್ನು ಚಿತ್ರಿಸಿದರೆ, ಚಂಡಶಾಸನ ಕಥೆಯಲ್ಲಿ ಇದೇ ಕಾಮವಿಕಾರದಿಂದ ಗಂಡು ಜಾರುವುದನ್ನು ಚಿತ್ರಿಸಿದ್ದಾನೆ. ಅದಮ್ಯವಾದ ಪ್ರಣಯ, ನೀತಿ ಧರ್ಮಗಳ ಎಲ್ಲೆಕಟ್ಟನ್ನು ಕೆಡವಿ ಹೇಗೆ ಬದುಕನ್ನು ಬಗ್ಗಡವನ್ನಾಗಿ ಮಾಡುವುದು ಎಂಬುದರ ಜೊತೆಗೆ ಹಾನಿಕರವೂ ದುರಂತವೂ ಆಗಬಲ್ಲುದು ಎಂಬುದನ್ನು ತುಂಬ ಪರಿಣಾಮಕಾರಿಯಾದ ರೀತಿಯಲ್ಲಿ ಮನದಟ್ಟು ಮಾಡಿಕೊಡುತ್ತಾನೆ. ಆದರೆ ರತ್ನಾಕರನ ಭರತೇಶ ವೈಭವ ಬೇರೊಂದು ಲೋಕ. ಶೃಂಗಾರ ಚಕ್ರವರ್ತಿಯಾದ ಭರತೇಶ ಸಾವಿರಾರು ಹೆಣ್ಣುಗಳೊಂದಿಗೆ ಬದುಕಿದ ವೈಭವ ಅತ್ಯಂತ ಉಜ್ವಲವಾಗಿ ಚಿತ್ರಿತವಾಗಿದೆ. ಸಮರ್ಪಕವಾದ ಯೋಗದ ಹಿನ್ನೆಲೆ ಇದ್ದರೆ ಎಂತಹ ಭೋಗದಿಂದಲೂ ಅಪಾಯವಿಲ್ಲ ಎಂಬ ತಾತ್ವಿಕ ಧ್ವನಿ ಈ ಕಾವ್ಯದಲ್ಲಿದೆ. ಆಂಡಯ್ಯನ ಕಬ್ಬಿಗರ ಕಾವ್ಯವನ್ನು ಶೃಂಗಾರ ಕಾವ್ಯಗಳ ಪಂಕ್ತಿಯಲ್ಲಿ ವಿವೇಚಿಸಿದರೂ ಇದು ಜೈನ ಧರ್ಮದ ಮಹತ್ತನ್ನು ಸೂಕ್ಷ್ಮವಾಗಿ ಎತ್ತಿ ಹಿಡಿಯುವ ಒಂದು ವಿಡಂಬನ ಕೃತಿ ಎಂದು ಭಾವಿಸಲು ಅವಕಾಶವಿದೆ. ಯಾವ ಆಕಾರಕ್ಕೂ ಋಣಿಯಾಗದೆ ಸ್ವತಂತ್ರ ವಸ್ತುವೊಂದನ್ನು ಕವಿಕಲ್ಪನೆ ಹೇಗೆ ಆವಿಷ್ಕಾರ ಮಾಡಿಕೊಳ್ಳಬಲ್ಲದು ಎಂಬುದಕ್ಕೆ ಕಬ್ಬಿಗರ ಕಾವ ಅಥವಾ ಕಾವನ ಗೆಲ್ಲ ಎಂಬ ಈ ಕೃತಿ ಒಂದು ನಿದರ್ಶನವಾಗಿದೆ. ಇದನ್ನು ಬರೆದವನು ಜೈನನಾದರೂ ಇದು ಜಿನಕಥೆಯಲ್ಲ ಅಥವಾ ಲೌಕಿಕ ಕಥೆಯೂ ಅಲ್ಲ. ತನ್ನ ಪರಿವಾರದವರಲ್ಲಿ ಒಬ್ಬನಾಗಿದ್ದ ಚಂದ್ರನನ್ನು ಅಪಹರಿಸಿಕೊಂಡು ಹೋಗಿ ಶಿವನು ಸೆರೆಯಲ್ಲಿ ಇರಿಸಿದ್ದಾನೆಂಬ ಸುದ್ದಿಯನ್ನು ಕೇಳಿ ಮನ್ಮಥನು ತನ್ನ ಸುಕುಮಾರ ಸೈನ್ಯದೊಡನೆ ಶಿವನ ಮೇಲೆ ದಂಡೆತ್ತಿ ಹೋಗಿ ಬಾಣಪ್ರಯೋಗ ಮಾಡಿ ಅವನನ್ನು ಸೋಲಿಸಿ ಅರೆವೆಣ್ಣನ್ನಾಗಿ ಮಾಡುತ್ತಾನೆ. ಆ ಸಂದರ್ಭದಲ್ಲಿ ಶಿವನು ಕೊಟ್ಟ ಶಾಪದಿಂದ ಮನ್ಮಥನು ನನೆಯಂಬನೆಂಬ ರಾಜನಾಗಿ ಹುಟ್ಟಿ ಅಪ್ಸರ ಸ್ತ್ರೀಯೊಬ್ಬಳಿಂದ ತನ್ನ ಹಿಂದಿನ ವೃತ್ತಾಂತವನ್ನು ತಿಳಿದು ಶಾಪ ವಿಮೋಚನೆಯಾಗಿ ತನ್ನ ಹಿಂದಿನ ಜನ್ಮದ ಸತಿಯನ್ನು ಮತ್ತೆ ಪಡೆದು ಸುಖವಾಗಿದ್ದನು ಎಂಬುದೇ ಇದರ ಕಥಾವಸ್ತು. ಶೈವ ಪರಂಪರೆಯಲ್ಲಿದ್ದ ಕಾಮದಹನ ಪ್ರಸಂಗವೊಂದನ್ನು ಕವಿ ಆಂಡಯ್ಯ ಹೊಸ ಕಥೆಯೊಂದನ್ನು ಕಟ್ಟಿಕೊಳ್ಳಲು ಬಳಸಿಕೊಂಡದ್ದು ವಿಶೇಷ ರೀತಿಯದಾಗಿದೆ. ಈ ಕಾವ್ಯದಲ್ಲಿ ಶೃಂಗಾರದ ಚಿತ್ರಣ ತಕ್ಕ ಮಟ್ಟಿಗೆ ಬಂದಿದೆ. ಕಾಮನ ಗೆಲುವನ್ನು ಎತ್ತಿ ಹಿಡಿಯುವ ಈ ಕತೆ ಸೃಷ್ಟಿಶಕ್ತಿಯಾದ ಕಾಮದ ಮಹತ್ತನ್ನು ಪ್ರಕಟಿಸುವ ಧ್ವನಿರಮ್ಯತೆಯಿಂದ ಕೂಡಿದೆ ಎಂದು ಕೆಲವರು ಅಭಿಪ್ರಾಯಪಡುತ್ತಾರೆ. ಆಂಡಯ್ಯನಂತೆ ಸ್ವತಂತ್ರ ವಸ್ತುವೊಂದನ್ನು ಕಲ್ಪಿಸಿಕೊಂಡು ಬರೆದ ಕನಕದಾಸರ ರಾಮಧಾನ್ಯ ಚರಿತವನ್ನು
ಇಲ್ಲಿಯೇ ಪ್ರಸ್ತಾಪಿಸುವುದು ಉಚಿತವಾಗಿದೆ. ರಾಗಿ ಭತ್ತಗಳಲ್ಲಿ ಯಾವುದು ಶ್ರೇಷ್ಠ ಎಂಬ ಬಗ್ಗೆ ರಾಗಿಗೂ ಭತ್ತಕ್ಕೂ ಶ್ರೀರಾಮನ ಎದುರಿಗೆ ವಾಗ್ವಾದ ನಡೆದು ಅವೆರಡೂ ತಮ್ಮ ತಮ್ಮ ಪರವಾದ ವಾದವನ್ನು ಮಂಡಿಸಲಾಗಿ ಶ್ರೀರಾಮನು ರಾಗಿಯೇ ಶ್ರೇಷ್ಠವೆಂದು ತೀರ್ಪು ಕೊಟ್ಟನೆಂಬುದು ಈ ಕಾವ್ಯದ ವಸ್ತು. ಇದನ್ನು ಒಂದು ವಿಡಂಬನ ಕಾವ್ಯವೆಂದು ಕರೆದವರೂ ಉಂಟು. ಆದರೆ ಕನ್ನಡದಲ್ಲಿ ಬಡವರ ಬಂಧುವಾದ ರಾಗಿಯಂತಹ ಧಾನ್ಯವನ್ನು ಕುರಿತು ಕೃತಿ ರಚನೆಯಾದದ್ದು ಮೆಚ್ಚಬೇಕಾದ ಸಂಗತಿ.